ಹಲೋ ನಮಸ್ಕಾರ. ಮುದ್ದೆ ಕೋಲು ಮುದ್ದೆ ತಪ್ಪಲೆ ಇಲ್ದಲೆ ಸಾಫ್ಟ್ ಆಗಿರೋ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ನಾನು ಬಾಣಲಿನ ಇಟ್ಕೊಂಡಿದ್ದೀನಿ. ಅದು ತಳ ಗಟ್ಟಿಯಾಗಿರಬೇಕು. ಹಳೆ ಬಾಣಲಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆ ಥರ ಬಾಣಲಿನ ನಾನು ಫಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಲೋಟ ತಾಂಡಿದ್ನಲ್ಲ ಆ ಸೈಜಲ್ಲಿ 4 ಲೋಟ ನಾನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು 4 ಮುದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಈಗ ಅರ್ಧ ಬಟ್ಲಾಗುವಷ್ಟು ಹಿಟ್ಟನ್ನು ಹಾಕೋಬೇಕಾಗತ್ತೆ. ನೋಡಿ, ಈ ಬಟ್ಲಲ್ಲಿ 1/4 ಭಾಗ ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಬೇಯಿಸ್ಕೋಬೇಕಾಗುತ್ತೆ. ಈ ಬಟ್ಲನ್ನ ನಾನು ಆಮೇಲೆ ಹಾಕೋತೀನಿ, ಅದನ್ನು ಸೈಡಲ್ಲಿ ಇಟ್ಟಿರ್ತೀನಿ ಆ ಹಿಟ್ಟನ್ನು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೇನೆ ನೋಡಿ, ಈ ರೀತಿ ಆಗಿರೋಂಥ ಮಗ್ಚಕಾಯಿನ ನೀವು ತಗೋಬೇಕಾಗತ್ತೆ. ಅದನ್ನ ತಗೊಂಡು ನೀಟಾಗಿ 1 ಸೆಕೆಂಡ್ ಬಿಡ್ದಲೆ ರೌಂಡ್ ತಿರುಗಿಸ್ತಾ ಇರಬೇಕು. ನೀವೇನಾದ್ರೂ 1 ಸೆಕೆಂಡ್ ಬಿಟ್ಬಿಟ್ರಿ ಅಂದ್ರೆ ಅದು ಗಂಟಾಗ್ಬಿಡುತ್ತೆ, ಅಡಿಲೋ ಕುತ್ಕೊಬಿಡುತ್ತೆ. ಅವಾಗ ಚೆನ್ನಾಗಿ ಬರೋದಿಲ್ಲ ಸಾಫ್ಟಾಗಿ ಮುದ್ದೆ. ನೀಟಾಗಿ ಗಂಟಿಲ್ದಲೆ ರೀತಿ ನಾವು ಮಾಡಬೇಕು ಮುದ್ದೆನ. ಹಾಗಾಗಿ ನೀಟಾಗಿ ಗಟ್ಟಿಗೆ ಬರುತ್ತೆ. ಅದು ನೀಟಾಗಿ ನಾವು ತಿರುಕೋತಾನೆ ಇರಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಗ್ಯಾಸ್ನ ಇಡಬೇಡಿ, ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ಮೀಡಿಯಮ್ ಆಗಿ ಉರಿ ಬರಲಿ. ಆ ರೀತಿ ಬರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನೋಡಿ, ಹಿಟ್ಟು ಈ ರೀತಿ ಗಟ್ಟಿಯಾಗಿ ಬರುತ್ತಲ್ಲ, ಅವಾಗ ಫುಲ್ಲು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ. ಅದು ಗಂಟಾಗ್ಬಿಡುತ್ತೆ, ಒಂಥರ ನಿಮಗೆ ತಿರುಗಿಸೋಕ್ಕೆ ಆಗೋದಿಲ್ಲ, ಹಾಗಾಗುತ್ತೆ. ನೋಡಿ, ಇದೇ ಥರನೇ ನೀವು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಅದು ಒಂಥರ ಕಪ್ಪುಗೆ ಮಿಕ್ಸ್ ಆಗಿ ಬರಬೇಕು. ಆ ರೀತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಈ ರೀತಿ ಒಂಥರ ಗಂಜಿ ಮಾಡ್ತೀವಲ್ಲ, ಅದಕ್ಕೂ ಗಟ್ಟಿ ಈ ಥರ ಬಂದರೆ ಅದು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಈ ರೀತಿ ಬೆಂದಿದ್ದಾದ್ಮೇಲೆ ಇನ್ನು ಒಂದು ಬಟ್ಲು ನಾವು ಸೈಡಲ್ಲಿ ಎತ್ತಿಕೊಂಡಿದ್ವಲ್ಲ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಗಂಟಿರಬಾರ್ದು. ಇದು ಗಂಟು ಬರೋದಿಲ್ಲ, ಹಾಗಾಗಿ ನಾನು ಅದಕ್ಕೆ ಇದೇ ಥರನೇ ನಿಮಗೆ ತೋರಿಸ್ತಾ ಇರೋದು. ನಾನು ಮಿಕ್ಸ್ ಮಾಡಿರೋ ರೀತಿ ಮಿಕ್ಸ್ ಮಾಡಿಬಿಟ್ರೆ ಒಂದು ಗಂಟು ಬರೋದಿಲ್ಲ. ಅಷ್ಟು ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಹಾಗೆಯೇ ಮುದ್ದೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ಕಲಿಸ್ಬೇಕಾಗತ್ತೆ ಮುದ್ದೆನ ನೀವು. ಈ ರೀತಿ ಮುದ್ದೆ ಮಾಡುವಂಥ ಪ್ರೋಸೆಸ್ಸು ತುಂಬ ಈಸಿಯಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ, ಬೇಗನೂ ಸಹ ಆಗುತ್ತೆ. ಒಂದು 15 ನಿಮಿಷ 20 ನಿಮಿಷದೊಳಗೆ ಮಾಡ್ಬೋದು ಮುದ್ದೆ. ಏನಾದರೂ 1 2 ಒಬ್ಬರಿಗೆ ಇಬ್ಬರಿಗೆ ನೀವು ಮಾಡ್ತೀರಾ ಅನ್ನೋದಾದರೆ ಇನ್ನೂ ಬೇಗನೆ ಆಗುತ್ತೆ. ನೋಡಿ, ಎಷ್ಟು ಬೇಗ ಚೆನ್ನಾಗಿ ಬೆಂದ್ಕೊಂಬರುತ್ತೆ. ನಾವು ಮುದ್ದೆ ತಪ್ಪಲೆಯಲ್ಲಿ ಆ ಕೋಲ್ ಇಟ್ಕೊಂಡು ಆ ರೀತಿ ಮಾಡೋಂಥ ಪಜಿತಿನೇ ಇರೋದಿಲ್ಲ, ತುಂಬ ಈಸಿಯಾಗಿ ಮಾಡಾಕ್ಬೋದು. ನೋಡಿ, ಇವಾಗ ಒಂದು ಗಂಟಿಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ನಾನು ನಿಮಗೆ ಮುಟ್ಟು ಸಹ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡ್ ಬರುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಕಲಸಿದ್ದೀನಿ ಅಂತ. ಇದೇ ಥರನೇ ನೀವು ಕಲಿಸ್ಕೋಬೋದು. ಈ ರೀತಿ ಗಟ್ಟಿಯಾಗಿರೋದು ಒಂದು ಮಗ್ಚಕಾಯಿ ಇದ್ರೆ ಸಾಕು, ತುಂಬ ಚೆನ್ನಾಗಿ ಮಿತ್ಕೋಬೋದು, ತುಂಬ ಚೆನ್ನಾಗಿ ಕೂಡಿಸ್ಬೋದು ಹಿಟ್ಟನ್ನ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ತಣ್ಣೀರ್ ಕೈಯಲ್ಲಿ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಲಸಿದ್ದೀನಿ ಅಂತ. ಈ ರೀತಿ ಕಲಿಸ್ಕೊಂಡ್ರೆ ಮಾತ್ರ ನೀವು ಸಖತ್ತಾಗಿರುತ್ತೆ ಮುದ್ದೆ. ಯಾರು ಈ ಮುದ್ದೆ ಮಾಡಿರೋದು ಅಂತ ಕೇಳ್ತಾರೆ ತಿಂದವರು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು 10 ನಿಮಿಷ ಮುಚ್ಚಿಬಿಟ್ಟು ಬಿಡ್ತೀನಿ. 10 ನಿಮಿಷ ಮುಚ್ಚಿದ್ದಾದ್ಮೇಲೆ ನೋಡಿ, ಫುಲ್ಲು ಚೆನ್ನಾಗಿ ಬೆಂದ್ಕೊಂಬಂದಿರುತ್ತೆ. ಒಳಗೆಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ಬೆಂದಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹಬೆಲ್ ಬೆಂದಿದೆ ಅಂತ. ಸಣ್ಣ ಊರಿನಲ್ಲಿ ಮಾಡಿಡಬೇಕು, ಜಾಸ್ತಿ ಊರಿನೂ ಸಹ ನೀವು ಇಡಬಾರ್ದು. ಸಣ್ಣ ಊರಿನಲ್ಲಿ 10 ನಿಮಿಷ ಬೇಯಿಸಿದ್ವಿ ಅಂದರೆ ಈ ರೀತಿ ಬರುತ್ತೆ. ಇಷ್ಟು ಸಾಫ್ಟ್ ಆಗಿರೋ ಅಂಥದ್ದು, ಒಂದು ಗಂಟಿಲ್ದಂಗೆ ನೀವು ಮುದ್ದೆ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಮ್ಮೆ ಚೆನ್ನಾಗಿ ಮಗ್ಚಕಾಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಕೂಡಿಸ್ಕೊಂಡ್ಬಿಟ್ರೆ ಮುದ್ದೆ ರೆಡಿ ಆಗೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ, ನೀವು ಬೆಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ನೀರು ಕೈ ಮಾಡಿಕೊಂಡು ಈ ರೀತಿ ಇಸುಕ್ ನೋಡಿ, ಅಂಟ್ತಾ ಇದ್ರೆ ಇನ್ನೂ ಬೆಂದಿಲ್ಲ ಅಂತ, ಅಂಟಿಲ್ಲ ಅಂತ ಅಂದರೆ ಅದು ಬೆಂದಿದೆ ಅಂತ. ಇವಾಗ ಕೂಡಿಸ್ಕೊಳ್ಳೋಣ. ನಾನು ಕೂಡ್ಸೋದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಎಣ್ಣೆ ಕವರ್ ಇರುತ್ತಲ್ಲ, ಈ ರೀತಿ ಕವರ್ ತೊಗೊಂಬಿಟ್ಟು ಅದ್ರ ಮೇಲೆ 1 ಸ್ಪೂನು ಎಣ್ಣೆನೋ ಇಲ್ಲ ತುಪ್ಪನೋ ಹಾಕ್ಕೊಂಡು ನೀಟಾಗಿ ಸವರ್ಕೊಂಡಿದ್ದಾದ್ಮೇಲೆ ಹಿಟ್ಟನ್ನ ತೆಗೆದು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿದಿದ್ರೆ ಮುದ್ದೆ ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ. ನೀವು ಕೈಯಲ್ಲೇ ಮಿತ್ತೀರಾ ಅಂತ ಹೋದ್ರೆ ಸುಡುತ್ತೆ ಕೈ, ಜಾಸ್ತಿ ಮಿದಿಯೋದಕ್ಕೂ ಆಗೋದಿಲ್ಲ. ಹಾಗಾಗಿ ಈ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ.
ಈ ಟ್ರಿಕ್ ಮಾತ್ರ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾವುದೇ ತರ ಕೈ ಸುಟ್ಕೊಳ್ಳೋದಾಗಿರ್ಲಿ, ಬಿಸಿ ಆಗೋದಾಗಿರ್ಲಿ ಏನು ಆಗೋದಿಲ್ಲ. ಮುದ್ದೆನೂ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಮಿತ್ಕೊಂಡ್ಬಿಟ್ಟು ರೌಂಡ್ ಮಾಡ್ಕೊಂಡ್ಬಿಟ್ರೆ ಮುದ್ದೆ ರೆಡಿ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಾವು ಉಂಡೆ ಮಾಡ್ಕೋಬೇಕಾಗತ್ತೆ. ಉಂಡೆ ಮಾಡ್ಕೊಳ್ಳೋದಿಕ್ಕೆ ಕೈನ ತಣ್ಣೀರಲ್ಲಿ ಅದ್ಬಿಟ್ಟು ಈ ರೀತಿ ಉಂಡೆ ಮಾಡ್ಕೊಳ್ಳಿ. ನೀಟಾಗೆ ಚೆನ್ನಾಗಿ ಬರುತ್ತೆ. ಕೈ ಗಂಟದು ಏನೂ ಆಗೋದಿಲ್ಲ. ಎಣ್ಣೆ ಜಾಸ್ತಿ ಬಳಸಬೇಡಿ. ಸ್ವಲ್ಪ ಮಿದಿಯೋದಿಕ್ ಮಾತ್ರ ಹಾಕೊಳ್ಳಿ. ಆಮೇಲೆ ಈ ರೀತಿ ಚೆನ್ನಾಗಿ ಉಂಡೆ ಮಾಡ್ಕೊಬಿಟ್ರೆ ಮುದ್ದೆ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.